ಈ ಎಲ್ಲ ಚರ್ಚೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಮೇ 13ನೇ ತಾರೀಕು ಬೆಂಗಳೂರಿಗರಿಗೆ ಗ್ಯಾರಂಟಿ ಅಂತಿದ್ದಾರೆ. ಬೆಂಗಳೂರಿನ ಜನರಿಗೆ ದೊಡ್ಡ ಗ್ಯಾರಂಟಿ ಕೊಡ್ತೀವಿ ಅಂತಿದ್ದಾರೆ ಡಿಕೆಶಿ. ಬೆಂಗಳೂರಿನ ಜನರಿಗೆ ದೊಡ್ಡ ಗ್ಯಾರಂಟಿ ಅನ್ನೋದರ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಕುತೂಹಲ ಮೂಡಿಸ್ತಾ ಇದ್ದಾರೆ. ಈಗಾಗಲೇ ಆಫೀಸರ್ಗಳನ್ನ ಕರೆದು ಸೂಚನೆ ಕೊಟ್ಟಿದ್ದೇನೆ, ಸುರ್ಜೇವಾಲಾ ಅವರ ಜೊತೆ ರಾಜಕೀಯವಾಗಿ ಸಭೆ ನಡೆಸಿದ್ದೀವಿ, ಬೆಂಗಳೂರಿಗೆ ದೊಡ್ಡ ಗ್ಯಾರಂಟಿ ಕೊಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಇಲ್ಲ, ನಾವು ಸುರ್ಜೇವಾಲಾ ಜೊತೆ ನಮ್ದು ಪೊಲಿಟಿಕಲ್ ಸಭೆ ಮಾಡಿದ್ದೀವಿ. ಈಗ ಆಫೀಸರ್ಸ್ನೆಲ್ಲ ಕರೆದು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. 13ನೇ ತಾರೀಕು ಇದ್ರ ಬಗ್ಗೆ ಎಲ್ಲ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. 13ನೇ ತಾರೀಕು ನಾನು ತಿಳಿಸ್ತೀನಿ. ಇಲ್ಲ, ನಾವು ಸುರ್ಜೇವಾಲಾ ಜೊತೆ ನಮ್ದು ಪೊಲಿಟಿಕಲ್ ಸಭೆ ಮಾಡಿದ್ದೀವಿ. ಈಗ ಆಫೀಸರ್ಸ್ನೆಲ್ಲ ಕರೆದು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. 13ನೇ ತಾರೀಕು ಇದ್ರ ಬಗ್ಗೆ ಎಲ್ಲ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. 13ನೇ ತಾರೀಕು ನಾನು ತಿಳಿಸ್ತೀನಿ. ಇಲ್ಲ, ನಾವು ಸುರ್ಜೇವಾಲಾ ಜೊತೆ ನಮ್ದು ಪೊಲಿಟಿಕಲ್ ಸಭೆ ಮಾಡಿದ್ದೀವಿ. ಈಗ ಆಫೀಸರ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಮೊದಲಿಗೆ ಮಾರುತೇಶ್ನ ಮಾತನಾಡಿಸೋಣ. ಮಾರುತೇಶ್, ಮೇ 13ನೇ ತಾರೀಕು ಬೆಂಗಳೂರಿಗರಿಗೆ ಗ್ಯಾರಂಟಿ ಅಂತಿದ್ದಾರೆ, ಏನಾ ಸುದ್ದಿ ಅನ್ನೋದು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಈಗ. ಭವನ, ಇದು ಬಹುಶಃ GBA ಚುನಾವಣೆಗಂತೂ ಸಂಬಂಧಪಟ್ಟದ್ದಲ್ಲ ಅನ್ನೋದು ನಮಗಿರುವ ಮಾಹಿತಿ. ಈಗಾಗಲೇ ಒಂದು ರೀತಿ ಬೆಂಗಳೂರಿನಲ್ಲಿ ಖಾತಾ ಅಭಿಯಾನವನ್ನು DK ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ. 16ನೇ ತಾರೀಕಿನಿಂದ ಅದು ಅಫಿಷಿಯಲಿ ಶುರುವಾಗ್ತಾ ಇದೆ. ಬಹುಶಃ ಆ ವಿಚಾರಕ್ಕೆ DK ಶಿವಕುಮಾರ್ ಈ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಗ್ಯಾರಂಟಿ ಅಂತ ಹೇಳಿದರೆ ಚುನಾವಣೆ ನಡೆಸೋದು ಗ್ಯಾರಂಟಿ ಅಲ್ಲ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಚುನಾವಣೆ ನಡೆಸೋದು ಗ್ಯಾರಂಟಿ ಅಲ್ಲ, ಡಿಸಾಸ್ಟರ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಬೆಂಗಳೂರಿನಲ್ಲಿ ಅವರೇ ನಡೆಸಿರುವಂಥ ಆಂತರಿಕ ಸರ್ವೆಯ ಪ್ರಕಾರ ಬೆಂಗಳೂರಿನಲ್ಲಿ 5 ನಗರ ಪಾಲಿಕೆಗಳ ಪೈಕಿ 5ಕ್ಕೆ 2 ಅಥವಾ 1ರಲ್ಲಿ ಮಾತ್ರ ಅಧಿಕಾರ ಹಿಡಿತಾರೆ ಅನ್ನುವ ರೀತಿಯಾದಂಥ ವಾತಾವರಣ ಕಂಡು ಬರ್ತಾ ಇದೆ ಅವರೇ ನಡೆಸಿರುವಂತಹ ಸರ್ವೆನಲ್ಲಿ. ಹಾಗಾಗಿ ಸದ್ಯಕ್ಕೆ ಚುನಾವಣೆ ನಡೆಸುವಂತಹ ಯಾವ ಇಂಗಿತ ಕೂಡ ಇಲ್ಲ. ಹಾಗಾಗಿ ನಿನ್ನೆ ಸುರ್ಜೇವಾಲಾ ಜೊತೆಗೆ ಸಭೆ ನಡೆಸಿದಾಗಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಈಗಾಗಲೇ ಸುರ್ಜೇವಾಲಾ ಜೊತೆಗಿನ ಸಭೆಗೂ ಮುಂಚೆಯೇ ಅಂದರೆ 9ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಒಂದು ಕಡೆ ಅಧಿಕಾರಿಗಳು SIRನ ತಯಾರಿಯಲ್ಲಿ ಇದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಸೆನ್ಸಸ್ ನಡೆಸಲಾಗ್ತಾ ಇದೆ, ಅಲ್ಲಿಯೂ ಅಧಿಕಾರಿಗಳ ನಿಯೋಜನೆ ಆಗಿದೆ. ಈ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಮಾಡಿದರೆ ಒಂದು ಕಡ್ಡಾಯವಾಗಿ ಸೆನ್ಸಸ್ನ ಕಾರ್ಯಕ್ರಮಗಳಲ್ಲೂ ಕೂಡ ಅಧಿಕಾರಿಗಳು ಭಾಗವಹಿಸಬೇಕು. ಅಟ್ ದ ಸೇಮ್ ಟೈಮ್ ಚುನಾವಣೆ ಘೋಷಣೆ ಆದರೆ ಚುನಾವಣಾ ಕೆಲಸಗಳನ್ನು ಕೂಡ ಮಾಡಬೇಕು. ಇದೆರಡನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಚುನಾವಣೆಯನ್ನು ನಡೆಸೋದಕ್ಕೆ ಸೆಪ್ಟೆಂಬರ್ ತನಕ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನು ಸುಪ್ರೀಂ ಕೋರ್ಟ್ನ ಮುಂದೆ ಇಡಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಾಗ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೋ ನೋಡಬೇಕು. ಆದರೆ ಇಲ್ಲಿಯ ತನಕ ಚುನಾವಣೆ ನಡೆಸೋದ್ರ ಬಗ್ಗೆ ಯಾವುದೇ ಪಾಸಿಟಿವ್ ಸೈನ್ ಸರ್ಕಾರದಿಂದ ಕಾಣಿಸ್ತಾ ಇಲ್ಲ. ಆದರೆ ಸುರ್ಜೇವಾಲಾ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ. ನಾಳೆ ನೀವು ಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡ್ತೀರಿ, ಚುನಾವಣೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಏನಾದರೂ ಹೇಳಿದರೆ ನಿಮಗೆ ಪರ್ಯಾಯ ಆಪ್ಷನ್ ಇಲ್ಲ. ಹೀಗಾಗಿ ಇದರ ತಯಾರಿಗಳ ಬಗ್ಗೆ ನೀವು ರೆಡಿಯಾಗಿ ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿಯ ತನಕ ಕಾಂಗ್ರೆಸ್ ತಯಾರಾಗಿರ್ತಕ್ಕಂಥದ್ದು ಒಂದು BLAಗಳನ್ನು ಮಾಡಲಾಗಿದೆ. ಇದರ ಜೊತೆಗೆ ಚುನಾವಣೆಯ ಸ್ಪರ್ಧೆ ಮಾಡ್ತಕ್ಕಂಥ ಆಕಾಂಕ್ಷಿಗಳಿಂದ ಅರ್ಜಿಯನ್ನು ಪಡೆದಿದ್ದಾರೆ. KPCCಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಒಂದು ಪಟ್ಟಿ ಅವರ ಬಳಿ ಇದೆ, ಅದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಆದರೆ ಚುನಾವಣಾ ಪ್ರಣಾಳಿಕೆಗಳು ಘೋಷಣೆ ಮಾಡೋದಿರಲಿ, ಚುನಾವಣಾ ತಂಡಗಳನ್ನು ಮಾಡಿ ಕೆಲಸಗಳನ್ನು ಮಾಡೋದಿರಲಿ, ಈ ತಯಾರಿಗಳು ಯಾವುದೂ ಕೂಡ ಕಾಂಗ್ರೆಸ್ ಆಗಿಲ್ಲ. ಹೀಗಾಗಿ ಸುರ್ಜೇವಾಲಾ ನಿನ್ನೆಯ ಸಭೆಯಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಒಂದು ವೇಳೆ ಚುನಾವಣೆ ಘೋಷಣೆ ಆದರೆ ನೀವು ಮಾಡೋದಕ್ಕೆ ಅಂದರೆ ಚುನಾವಣೆ ನಡೆಸೋದಕ್ಕೆ ಎಲ್ಲ ರೀತಿಯಲ್ಲಿ ತಯಾರಾಗಬೇಕು, ಆ ತಯಾರಿಯನ್ನು ಈಗಲಿಂದಲೇ ಆರಂಭ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ತಯಾರಿಗಳು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುಧಾಕರ್ ನಿಧನ ಆಗಿದ್ದ ಕಾರಣಕ್ಕಾಗಿ BLA ಮೀಟಿಂಗ್ ಆಗಲಿಲ್ಲ. BLAಗಳು ಮೀಟಿಂಗ್ ಆಗ್ತಿದ್ದ ಹಾಗೆ ಎಲ್ಲವೂ ಕೂಡ ಕಾರ್ಯಚಟುವಟಿಕೆಗಳು ಆರಂಭ ಆಗ್ತವೆ. ಆದರೆ GBA ಚುನಾವಣೆ ಮಾಡಬೇಕು ಅನ್ನುವಂತಹ ವೈಯಕ್ತಿಕ ಅಭಿಪ್ರಾಯ ಮುಖ್ಯಮಂತ್ರಿಗಳಿಗೆ ಇದ್ದಂಗಿದೆ. ಅಲ್ಲಿಯೂ ಕೂಡ ಅಂದರೆ GBA ಚುನಾವಣೆ ವಿಚಾರದಲ್ಲೂ ಕೂಡ CM ವರ್ಸಸ್ DCM ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಒಂದು ವೇಳೆ ಚುನಾವಣೆ ನಡೀಲಿಲ್ಲ ಅಂದರೆ ಏನಾಗುತ್ತೆ, ನಾಳೆ ಹೈಕಮಾಂಡ್ CM ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಇಬ್ಬರನ್ನು ಕರೆದು ಚರ್ಚೆ ಮಾಡ್ತಾರೆ ಅನ್ನುವಂಥ ವಾದಗಳು ನಡೀತಾ ಇದೆ. ಒಂದು ವೇಳೆ ಚುನಾವಣೆ ಘೋಷಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ
ಚುನಾವಣೆ ಮುಂದೆ ಇಟ್ಕೊಂಡು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಚುನಾವಣೆ ನಡೀಲಿ ಅನ್ನುವಂಥ ಅಭಿಪ್ರಾಯದಲ್ಲಿ ಮುಖ್ಯಮಂತ್ರಿಗಳಿದ್ದಂಗೆ ಕಾಣಿಸ್ತಾ ಇದೆ. ಇನ್ನೊಂದು, ಯಾಕೆಂದರೆ ಸುರ್ಜೇವಾಲಾ ಬಂದು ಈ ತೀರ್ಮಾನವನ್ನು ಅಥವಾ ಈ ಸಭೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ. CM ಮತ್ತು DCM ನಡುವೆ ಒಮ್ಮತ ಇದ್ದಿದ್ದರೆ ಈ ಚುನಾವಣೆಯನ್ನು ಮಾಡದೇ ಇರೋ ಥರ ಅಥವಾ ಮುಂದೂಡುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡೋದನ್ನು ಅವರೇ ಮಾಡ್ಬೋದಾಗಿತ್ತು. ಆದರೆ ಸುರ್ಜೇವಾಲಾ ಮಧ್ಯಪ್ರವೇಶ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವೇಳೆ ಚುನಾವಣೆ ನಡೆದರೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನಾಳೆ ಒಂದು ವೇಳೆ ಏನಾದರೂ ಕಾಂಗ್ರೆಸ್ GBA ಚುನಾವಣೆಯಲ್ಲಿ ಅವ್ರ ನಿರೀಕ್ಷೆಯ ಫಲಿತಾಂಶ ಬಾರದೇ ಇದ್ದರೆ ಅದನ್ನು DK ಶಿವಕುಮಾರ್ ಅವರ ಮತ್ತು ಅವರೇ ಬೆಂಗಳೂರಿನ ಅಭಿವೃದ್ಧಿ ಸಚಿವರಾಗಿದ್ದಾರೆ ಕಳೆದ 3 ವರ್ಷಗಳಿಂದ. ಬೆಂಗಳೂರಿನಾಗೆ ಹಾಗಿದ್ರೆ ಇವರ ಆಡಳಿತ ವೈಖರಿ ಹೇಗಿದೆ ಅನ್ನುವಂಥ ಟೀಕೆಗಳು ಬರುತ್ತೆ. ಬೆಂಗಳೂರನ್ನೇ ಗೆಲ್ಲಕ್ಕಾಗದೇ ಇರ್ತಕ್ಕಂಥವ್ರನ್ನ CM ಮಾಡಬೇಕಾ, ಈ ಥರದ ವಾದಗಳು ಕೂಡ ಕಾಂಗ್ರೆಸ್ನ ಒಳಗಡೆ ಶುರುವಾಗ್ಬಿಡ್ಬೋದು. ಸೊ ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರಿಗೆ ಸದ್ಯ ಪೂರಕವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಒಂದು. ಇನ್ನು ಬೆಂಗಳೂರಿನ ನಗರದಾದ್ಯಂತ ಒಂದಷ್ಟು ಕೆಲಸ ಕಾರ್ಯಗಳು ಶುರುವಾಗಿದ್ದಾವೆ. ಅವು ಕಂಪ್ಲೀಟ್ ಆಗೋಕ್ಕೆ ಕನಿಷ್ಠ 3 ತಿಂಗಳಾದರೂ ಬೇಕು. ಆಗ ನಾವು ಚುನಾವಣೆಗೆ ಹೋಗ್ಲಿಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಳ್ಳುವಂತಹ ಅವಕಾಶಗಳು ಕೂಡ ಬರುತ್ತೆ. ಆ ಕಾರಣಕ್ಕಾಗಿ ಚುನಾವಣೆಯನ್ನು 3 ತಿಂಗಳು ಮುಂದೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳ ಆರಂಭ ಆಗಿದೆ. ಅಲ್ಟಿಮೇಟ್ಲಿ ಭಾವನಾ, ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಬೆಂಗಳೂರಿನ ಭವಿಷ್ಯವು, ಅಂದರೆ ಬೆಂಗಳೂರಿನ GBA ಚುನಾವಣೆಯ ಭವಿಷ್ಯವು ನಿಂತಿದೆ. CM ಅಧಿಕಾರ ಹಂಚಿಕೆಯ ಚರ್ಚೆಯ ಭವಿಷ್ಯವೂ ನಿಂತಿದೆ. ಯಾಕಂದರೆ ಚುನಾವಣೆ ಘೋಷಣೆ ಆದರೆ ಕನಿಷ್ಠ 1.5 ರಿಂದ 2 ತಿಂಗಳು ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಚುನಾವಣೆಗಳು ಕೂಡ ಕರ್ನಾಟಕದ ಕುರ್ಚಿಯ ವಿಚಾರದಲ್ಲೂ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುವಂಥ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ ಭಾವನಾ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.